ನಾಳೆ ರಾತ್ರಿ ಇಷ್ಟೊತ್ತಿಗೆ ದೊಡ್ಡವರ ಮೇಲೆ ಫೈರಿಂಗ್ ಆಗಿರುತ್ತೆ. ಅನಾಮತ್ತು 5 ಗುಂಡು. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಬಹಳ ಹಿಂದೆ ಈ ಪುಸ್ತಕದ ಒರಿಜಿನಲ್ ವರ್ಷನ್ನ ಓದಿದ್ದೆ. ಆಮೇಲೆ ಅದು ಮೂವಿಯಾಗಿ ಕೂಡ ಬಂದಿತ್ತು. ಮೂವಿನೂ ನೋಡಿ ವಾವ್, ಎಷ್ಟು ಚೆನ್ನಾಗಿದೆ ಈ ಫಿಲಮ್ಮು ಅಂತ ಕೂಡ ಅನ್ನಿಸ್ತು. ಆ ಮೂವಿಗೆ ಆಸ್ಕರ್ ಪ್ರಶಸ್ತಿನೂ ಸಿಕ್ತು. ಹೀಗೆ ಒಂದಿನ ಬುಕ್ ಅಂಗಡಿಯಲ್ಲಿ ಓಡಾಡಬೇಕಾದ್ರೆ ಈ ಪುಸ್ತಕದ ಕನ್ನಡದ ಭಾವಾನುವಾದ ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಇದನ್ನು ಟ್ರಾನ್ಸ್ಲೇಟ್ ಮಾಡಿರೋರ ಹೆಸರು ಓದಿ ಈ ಪುಸ್ತಕನೂ ಸೂಪರ್ ಆಗಿರುತ್ತೆ, ಹೇಗೆ ಟ್ರಾನ್ಸ್ಲೇಟ್ ಮಾಡಿರ್ಬೋದು ಅನ್ನೋ ಕುತೂಹಲದಿಂದ ಈ ಪುಸ್ತಕನ ತಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆಮೇಲೆ ಅನ್ನಿಸ್ತು, ಟ್ರಾನ್ಸ್ಲೇಟೆಡ್ ಆಗಿದ್ರೂ ಈ ಪುಸ್ತಕ ಒರಿಜಿನಲ್ ಪುಸ್ತಕಕ್ಕಿಂತ ಚೆನ್ನಾಗಿದೆ ಅಂತ. ಮಾಫಿಯಾ ಲೋಕದ ಬಗ್ಗೆ ಇರೋ ಅನೇಕ ಪುಸ್ತಕಗಳಲ್ಲಿ ಈ ಪುಸ್ತಕ ಟಾಪ್ ನಾಚು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಿ ಗಾಡ್ ಫಾದರ್. ಲೇಖಕರು ರವಿ ಬೆಳಗೆರೆ, ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 347, ಬೆಲೆ 250 ರೂಪಾಯಿಗಳು. ಜಾನ್ರಾ ಕ್ರೈಮ್ ಫಿಕ್ಷನ್. ದೊಡ್ಡವರು ಅಂತಲೇ ಕರೆಸ್ಕೊಳ್ಳೋ ಡಾನ್ ಚಿನ್ನಿಮಾದಿರೆಡ್ಡಿಯ ಕಥೆನೇ ಈ ಪುಸ್ತಕ. ಆಂಧ್ರದ ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಭೂಗತ ಲೋಕವನ್ನು ಆಳ್ತಾರೆ ಈ ಡಾನು. ಅವನು ಅಂದರೆ ಪೊಲೀಸರು, ರಾಜಕಾರಣಿಗಳು, ರೌಡಿಗಳಿಗೆ ತುಂಬಾ ಭಯ. ಅಂಥ ಡಾನ್ ಮೇಲೆ ಮರ್ಡರ್ ಅಟೆಂಪ್ಟ್ ನಡೆಯೋದ್ರ ಮೂಲಕ ಈ ಕತೆ ಶುರುವಾಗತ್ತೆ. ಹೌದು, ಆಡಾಗಲೇ ಚರ್ಚ್ ಸ್ಟ್ರೀಟಲ್ಲಿ ಡಾನ್ ಚಿನ್ನಿ ರೆಡ್ಡಿ ಮೇಲೆ ಅಟ್ಯಾಕ್ ಆಗುತ್ತೆ. 5 ಬುಲೆಟ್ ಅವನ ದೇಹವನ್ನು ಒಕ್ಕಿದ್ರೂ ಮುದುಕ ಬದುಕೊಬಿಡ್ತಾನೆ. ಇಲ್ಲಿಂದ ಕತೆ ಫ್ಲ್ಯಾಶ್ ಬ್ಯಾಕಿಗೆ ಹೊರಳುತ್ತೆ. ಹಲವು ಪಾತ್ರಗಳ ಪರಿಚಯ ಕೂಡ ಆಗುತ್ತೆ. ಲೋಕಿ, ಜಿಮ್ಮಿ, ಕಿರೀಟಿ, ಕಾರ್ತ್ಯವೀರ್ಯಾರ್ಜುನ, ಮುದುಕ, ಕ್ಲೆಮೆಂಟ್, ಪೂಂಜ ಇತ್ಯಾದಿ ಇತ್ಯಾದಿ. ಈ ಎಲ್ಲ ಪಾತ್ರಗಳಿಗೂ ಅದರದ್ದೇ ಆದ ಒಂದು ಚಾರ್ಮ್ ಇದೆ. ಲೋಕಿಯ ಪಾತ್ರ ಇಂಟ್ರೊಡ್ಯೂಸ್ ಮಾಡಿದಾಗ ಅವನ ಪರ್ಸ್ನಾಲಿಟಿಗೆ ಬೆರಗಾಗಿದ್ದಂತೂ ನಿಜ. ಒಂದು ಸೆಕೆಂಡು ನಾವು ಕೂಡ ಅವನ ಥರ ರೌಡಿ ಆಗಬೇಕಿತ್ತೇನೋ ಅಂತ ಕೂಡ ಅನ್ನಿಸ್ತು. ಡೀಲು, ಸ್ಕೆಚ್ಚು, ಕೊಲೆ, ಹೀಗೆ ಭೂಗತ ಲೋಕದ ಹಲವಾರು ಮಜಲುಗಳನ್ನು ಈ ಪುಸ್ತಕ ನಮಗೆ ತಿಳಿಸ್ಕೊಡುತ್ತೆ. ಹಾಗೆ ಈ ಭೂಗತ ಲೋಕಕ್ಕೆ ತನ್ನದೇ ಆದ ಕೆಲವು ರೂಲ್ಸ್ ಇದ್ದಾವೆ. ಇದನ್ನು ಮೀರಿದ್ರೆ ಮಾತ್ರ ಇಲ್ಲಿ ಕೊಲೆ ಆಗೋದು. ಸುಮ್ಮನೆ ಯಾರೂ ಕೊಲೆ ಮಾಡಲ್ಲ. ಹಾಗೆ ಇಲ್ಲಿ ದಂಧೆ ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಅನ್ನೋ ಪಾಠ ಕೂಡ ಈ ಪುಸ್ತಕ ಹೇಳುತ್ತೆ. ಈ ಪುಸ್ತಕ ಓದಿ ಮುಗಿಸಿದ ಮೇಲೆ ಕಾಡುವ ಸ್ಟ್ರಾಂಗ್ ಪಾತ್ರ ಚಿನ್ನಿಮಾದಿರೆಡ್ಡಿದು. ಈ ಪುಸ್ತಕವನ್ನು ಓದಿ ಮುಗಿಸೋದ್ರೊಳಗೆ ನಾವು ಕೂಡ ಚಿನ್ನಿಮಾದಿರೆಡ್ಡಿಯ ಫ್ಯಾಮಿಲಿಯವ್ರು ಆಗ್ತೀವಿ ಅಂತ ಬೆನ್ನುಡಿಯಲ್ಲಿ ಹೇಳಿದ್ದಾರೆ. ಅದು ಅಕ್ಷರಶಃ ನಿಜ. ನಾವು ಮೊದಲೇ ಹೇಳಿದ ಹಾಗೆ ಈ ಪುಸ್ತಕ ಒಂದು ಭಾವಾನುವಾದ. ಸ್ಟ್ರಾಂಗ್ ಕಾಫಿಯಷ್ಟೇ ಫ್ರೆಶ್ ಆಗಿದೆ. ಮೂಲ ಪುಸ್ತಕದಲ್ಲಿ ನ್ಯೂಯಾರ್ಕಲ್ಲಿ ಕಥೆ ನಡೆಯುತ್ತೆ, ಆದರೆ ರವಿ ಬೆಳಗೆರೆ ಅವರು ಇಲ್ಲಿ ಅದನ್ನು ಬೆಂಗಳೂರು ಕರೆಸಿದ್ದಾರೆ. ಎಷ್ಟು ಚೆನ್ನಾಗಿ ಭಾವಾನುವಾದ ಮಾಡಿದ್ದಾರೆ ಅಂದರೆ ನಮಗೆ ಪ್ರಾಬಬ್ಲಿ ರವಿ ಬೆಳಗೆರೆ ಪುಸ್ತಕವನ್ನು ನೋಡಿ ಮಾರಿಯೋ ಪೂಜಾ ಬರೋದ್ರೇನೋ ಅಂತ ಅನಿಸುತ್ತೆ. ಈ ಪುಸ್ತಕದಲ್ಲಿ ಬೆಂಗಳೂರಿನ ರಸ್ತೆಗಳು, ಗಲ್ಲಿಗಳು, ಅಂಗಡಿಗಳ ಹೆಸರನ್ನು ತುಂಬ ಸಲ ಉಪಯೋಗಿಸಿದ್ದಾರೆ. ಇದನ್ನು ಓದ್ತಾ ಇದ್ದರೆ ನಮಗೆ ಒಂದು ಆಪ್ತವಾದ ಫೀಲಿಂಗ್ ಬರುತ್ತೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಈ ಕೊಲೆಗಳ ಸುತ್ತಮುತ್ತ ನಾವಿದ್ದೀವೇನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರವಿ ಬೆಳಗೆರೆಯವರ ಕ್ರೈಮ್ ಬಗೆಗಿನ ನಾಲೆಡ್ಜು ಮತ್ತು ಅವರ ಬರಹದ ಪವರ್ನ ನೀವು ಅನುಭವಿಸ್ಬೇಕು ಅಂದರೆ ಈ ಪುಸ್ತಕವನ್ನು ಮಿಸ್ ಮಾಡದೆ ಓದಲೇಬೇಕು. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪಾರ. ಆ ರಾತ್ರಿಗೆ ಮುನ್ನ. ನಾಳೆ ರಾತ್ರಿ ಇಷ್ಟು ಹೊತ್ತಿಗೆ ದೊಡ್ಡವರ ಮೇಲೆ ಫೈರಿಂಗ್ ಆಗಿರುತ್ತೆ. ಅನಾಮತ್ತು 5 ಗುಂಡು. ಹಾಗಂತ ಲೋಕಿಗೆ ಗೊತ್ತಿದ್ದರೆ ಆ ಮಾತೆ ಬೇರೆ ಇರುತ್ತಿತ್ತು. ಲೋಕಿ ಬದುಕಿರುವ ತನಕ ಈ ಜಗತ್ತಿನಲ್ಲಿ ಯಾರೆಂದರೆ ಯಾರಿಗೂ ದೊಡ್ಡವರ ಮೇಲೆ ಕೈ ಎತ್ತುವ ಗುಂಡಿಗೆ ಉಬುಕಿ ನಿಲ್ಲಲಾರದು ಎಂಬ ಸಂಗತಿ ಉಳಿದವರಿಗಿಂತ ಹೆಚ್ಚಾಗಿ ಲೋಕಿಗೆ ಗೊತ್ತಿತ್ತು. ಲೋಕಿ ಆಗಷ್ಟೇ ಎದ್ದು ಕುಳಿತಿದ್ದ. ಅವನು ಹೇಳುವುದೇ ಹಾಗೆ. ಸಂಜೆ 7ರ ಹೊತ್ತಿಗೆ ಎದ್ದವನೇ ಒಂದು ದೊಡ್ಡ ಜಗ್ ತುಂಬ ಹಸಿದ ಹೊಟ್ಟೆಯಲ್ಲಿ ನೀರು ಕುಡಿಯುತ್ತಾನೆ. ಅವನ ದೇಹ ಮಂಚದಿಂದ ಇಳಿದು ರೂಮಿಗೆ ಹೊಂದಿಕೊಂಡಂತೆ ಇದ್ದ ಟಾಯ್ಲೆಟ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರೆ ಕೆಳಗಿನ ಮಹಡಿಯಲ್ಲಿರುವ ಕ್ರಿಸ್ತು ಕುಟುಂಬದವರಿಗೆ ಅದರ ಸದ್ದು ಕೇಳಿಸುತ್ತದೆ. ಅವನ ಹೆಜ್ಜೆಗಳ ಭಾರವೇ ಅಂಥದ್ದು.
ಲೋಕಿ ಸ್ನಾನ ಮಾಡಿ ಈಚೆಗೆ ಬರುವ ಹೊತ್ತಿಗೆ ಕ್ರಿಸ್ತ ಕುಟುಂಬದ ಗೃಹಿಣಿ ಕೋಣೆಯ ಬಾಗಿಲಲ್ಲೇ ನಿಂತಿರುತ್ತಾಳೆ, ಕೈಯಲ್ಲಿ ದೊಡ್ಡದೊಂದು ಬೌಲ್ ಹಿಡಿದುಕೊಂಡು. ಆಕೆಯತ್ತ ಲೋಕಿ ನೋಡುವುದಿಲ್ಲ. ಆಕೆ ಮಾತ್ರ ಲೋಕಿಯ ಎದೆ ನೋಡುತ್ತಾಳೆ ಆಸೆಯಿಂದ. ದಟ್ಟವಾಗಿ ರೋಮ ಬೆಳೆದ ವಿಶಾಲವಾದ ಅಗಸರ ಬಂಡೆಯಂತಹ ಎದೆ ಅವನದು. ತೋಳುಗಳನ್ನು ಕಬ್ಬಿಣದಲ್ಲಿ ಮಾಡಿ ಎದೆಗೆ ಜೋಡಿಸಿ ತಿಂತಿದೆ. ಲೋಕಿ ಸುಮ್ಮನೆ ನಡೆದರೆ ಸಾಕು, ನೆಲದಿಂದ ಏಕಾಏಕಿ ಉದ್ಭವವಾದ ಬಂಡೆಯಂತಹ ಅವನ ದೇಹ ಶುದ್ಧ ಕ್ರೌರ್ಯ ಮತ್ತು ಅಸಾಧಾರಣ ತಾಕತ್ತನ್ನು ಹೊರಹೊಮ್ಮಿಸುತ್ತದೆ. ಕೇವಲ ಒಂದು ಟವಲನ್ನು ಸೊಂಟಕ್ಕೆ ಸುತ್ತಿಕೊಂಡು ಆಗಷ್ಟೇ ಸ್ನಾನ ಮುಗಿಸಿ ಕೋಣೆಯಿಂದ ಹೊರಬೀಳುವ ಲೋಕಿ ಅಪ್ಪಿತಪ್ಪಿ ಕೂಡ ಕೆಳಮನೆಯ ಕ್ರಿಸ್ತು ಗೃಹಿಣಿಯನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಅಸಲು ಆಕೆಯ ಹೆಸರೇನು ಅಂತ ಕೂಡ ಅವನಿಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಅವನು ಬಾಡಿಗೆಗಿದ್ದಾನೆ. ಕ್ರಿಸ್ತು ಕುಟುಂಬದವರದೇ ಊಟ, ತಿಂಡಿ, ಖರ್ಚು. ಅವರೊಂದಿಗೆ ಲೋಕಿ ಯಾವತ್ತೂ ಮಾತನಾಡಿಲ್ಲ. ಇರುವ ಜಾಗದಲ್ಲಿ ಸ್ನೇಹ ಒಳ್ಳೆಯದಲ್ಲ, ಅದಕ್ಕಿಂತ ಹೆಚ್ಚಾಗಿ ಸೆಕ್ಸು ಒಳ್ಳೆಯದಲ್ಲ. ಅದು ದೊಡ್ಡವರು ನಿರ್ಮಿಸಿ ಇವತ್ತಿನ ಈ ಕ್ಷಣದ ತನಕ ಆಳುತ್ತಾ ಬಂದಿರುವ ಈ ಮಹಾನಗರಿಯ ಭೂಗತ ಲೋಕದ ಅಲಿಖಿತ ನಿಯಮ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.